ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ನನ್ನ ಫೇವ್ರೇಟ್ ಆಗಿರೋಂತಹ ಕ್ರ್ಯಾಬ್ ಡ್ರೈ ಸುಕ್ಕನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತಾಯಿದ್ದೀನಿ ಅಂತ. 2 ಟೇಬಲ್ ಸ್ಪೂನ್ ಸಂಬಾರನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಪಿಂಚ್ ಆಗೋಷ್ಟು ಮೆಂತೆ, ಸೇಮ್ ಕ್ವಾಂಟಿಟಿಲಿ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 10 ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು. ಪೌಡರ್ ರೆಡಿಯಾಗಿದೆ. ಇವಾಗ ಪ್ರಿಪರೇಷನ್ ಹೇಗೆ ಮಾಡ್ತೀನಿ ಅಂತ ನೋಡೋಣ. 1 kg ಕ್ರ್ಯಾಬ್ನ ಕ್ಲೀನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಫೋರ್ ಟು 5 ಟೇಬಲ್ ಸ್ಪೂನ್ ಆಯಿಲ್, 1-2 ಈರುಳ್ಳಿ, 1-2 ರಿಂದ 3 ಹಸಿಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಕ್ರಷ್ ಮಾಡ್ಕೊಂಡಿರೋಂಥ 4 ಬೆಳ್ಳುಳ್ಳಿ, ಕಟ್ ಮಾಡ್ಕೊಂಡಿರೋಂತಹ 1 ಇಂಚ್ ಆಗೋಷ್ಟು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ಕ್ಲೀನ್ ಮಾಡಿಟ್ಕೊಳ್ಳೋಂಥ ಕ್ರ್ಯಾಬ್ನ ಆ್ಯಡ್ ಮಾಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಪುಡಿ ಮಾಡಿಟ್ಕೊಂಡಂತಹ ಮಸಾಲೆ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಆ್ಯಡ್ ಮಾಡಿದ ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನನಗೆ ಕ್ರ್ಯಾಬ್ ಡ್ರೈ ಸುಕ್ಕ ಇಷ್ಟ ಇರೋದ್ರಿಂದ ನಾನಿಲ್ಲಿ ಹೆಚ್ಚಿಗೆ ನೀರನ್ನು ಯೂಸ್ ಮಾಡ್ತಾ ಇಲ್ಲ, ಅರ್ಧ ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಾದರೂ ಸ್ವಲ್ಪ ಗ್ರೇವಿ ಟೈಪಲ್ಲಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಬೋದು. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸಿಂಗ್ ಎಲ್ಲ ಕೊಟ್ಟಿದ ನಂತರ 8 ರಿಂದ 9 ನಿಮಿಷ ಮುಚ್ಚಿ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಬೇಯ್ತಿದ್ದಂಗೆ ಈ ಕಡೆ ತೆಂಗಿನಕಾಯಿ ಫ್ರೈನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. 1 ತೆಂಗಿನಕಾಯಿ ಫುಲ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ತೆಂಗಿನಕಾಯಿ ಸ್ಮೆಲ್ ಬಿಡುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯ್ತಿರುವ ಕ್ರ್ಯಾಬಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಕ್ರ್ಯಾಬಿಗೆ ನೀರನ್ನು ಆ್ಯಡ್ ಮಾಡುವಾಗ ಜೊತೆಯಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಹುಣಸೆ ರಸನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಹೇಳೋದಕ್ಕೆ ಮರ್ತೋಯ್ತು. ತೆಂಗಿನಕಾಯಿ ಆ್ಯಡ್ ಮಾಡಿದ ನಂತರ 1-2 ನಿಮಿಷ ಇದನ್ನು ಮುಚ್ಚಿ ಬೇಯಿಸಿದರೆ ಸಾಕು. ಯಾಕಂದರೆ ಆಲ್ರೆಡಿ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಹೆಚ್ಚು ಇದನ್ನು ಬೇಯಿಸಬೇಕು ಅಂತ ಏನಿಲ್ಲ. 2 ನಿಮಿಷ ಮುಚ್ಚಿ ಬೇಯಿಸಿದರೆ ತುಂಬ ಟೇಸ್ಟಿಯಾಗಿರೋಂಥ ಕ್ರ್ಯಾಬ್ ಡ್ರೈ ಸುಕ್ಕ ರೆಡಿಯಾಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡ್ಬೋದು. ಸೂಪರ್ ಟೇಸ್ಟಿಯಾಗಿರೋಂತಹ ಕ್ರ್ಯಾಬ್ ಡ್ರೈ ಸುಕ್ಕ ರೆಡಿಯಾಗಿದೆ. ಇದು ನನ್ನ ಫೇವ್ರೆಟ್ ರೆಸಿಪಿ. ಇದನ್ನು ನನಗೆ ಸ್ವಲ್ಪ ಡ್ರೈ ಆಗಿ ತಿಂದ್ರೆ ನನಗೆ ಇಷ್ಟ ಆಗೋದು. ಗಂಜಿ ಊಟ ಜೊತೆ ನಾನು ಪ್ರತಿ ಸಲ ಇದನ್ನು ಟ್ರೈ ಮಾಡ್ತೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.